ಬರಂಜೆ ಗೋವಿಂದಾಚಾರ್ಯ ವಿಶ್ವಬರಂಜೆ 90 ಇದು ಆರಂಭ ಆಗಿದ್ದು ಕಳೆದ ವರ್ಷ ಆಗಸ್ಟ್ 1, 2, 3 ಉಡುಪಿಯಲ್ಲಿ. ಉಡುಪಿ ಬನಂಜಿಯವರ ಜನ್ಮಸ್ಥಾನ, ಅವರ ಕರ್ಮಭೂಮಿ, ಧರ್ಮಭೂಮಿ, ಜ್ಞಾನಭೂಮಿ. ಅಲ್ಲಿಂದ ನಾವು ಪ್ರಾರಂಭ ಮಾಡೋದು. ಆ ಪ್ರಾರಂಭ ಬನಂಜೆ ಬ್ರಹ್ಮರಥ ಅನ್ನುವ ಆ ರಥ ಈ ದಿನ ಇಲ್ಲಿ ಬಂದು ನೆಲೆ ನಿಂತಿದೆ. ಇದರ ನಡುವೆ ನಾವು ಉಡುಪಿ, ಮಣಿಪಾಲ, ಮಂಗಳೂರು, ಪುತ್ತೂರು, ಕುಕ್ಕೆ ಸುಬ್ರಹ್ಮಣ್ಯ, ರಾಯಚೂರು, ಗುಲ್ಬರ್ಗ ಹೀಗೆ ಅನೇಕ ಕಡೆ ನಾವು ಬನಂಜೆ ಎಂಬ ಬ್ರಹ್ಮರಥವನ್ನು ನಾವು ತೆಗೆದುಕೊಂಡು ಹೋದವು. ಎಲ್ಲ ಆಯಾಯ ಸ್ಥಳಗಳಲ್ಲಿ ಬನಂಜಿಯವರ ಭಕ್ತರು, ಅವರ ಅಭಿಮಾನಿಗಳು, ಅವರ ಶಿಷ್ಯರು, ಅವರ ಬಗೆಗೆ ಅತ್ಯಂತ ಗೌರವ ಭಾವನೆ ಇಟ್ಕೊಂಡಿರೋ ಎಲ್ಲರೂ ಕೂಡ ಸೇರಿ ಆಯಾಯ ಜಾಗಗಳಲ್ಲಿ ಅತ್ಯುತ್ತಮವಾಗಿ ಮನಮುಟ್ಟುವ ಹಾಗೆ ಬನಂಜಿಯವರ ಆರಾಧನೆಯನ್ನು ಮಾಡಿದವು. ಒಂದರ್ಥದಲ್ಲಿ ಬನಂಜಿಯವರ ಆರಾಧನೆ ಇದು. ಆ ಮಹಾಮರೀಷಿಗೆ ನಾವು ತೋರಿಸಬಹುದಾದಂಥ ಏಕೈಕ ರೂಪ ಅದೊಂದೇ. ಹೀಗೆ ಮಾಡಿ ನಿನ್ನೆ ಧಾರವಾಡದಲ್ಲಿ, ಈ ಸಂಜೆ ನಾವು ಹುಬ್ಬಳ್ಳಿಯಲ್ಲಿ ನೆರೆದಿದ್ದೇವೆ. ನಮ್ಮ ಸಾಹಿತ್ಯ ಪ್ರಕಾಶನದ ಸುಬ್ರಹ್ಮಣ್ಯ ಮತ್ತು ಹುಬ್ಬಳ್ಳಿ ಕಲಾ ಸುಜಯ್ ಹುಬ್ಬಳ್ಳಿ, ಅದರ ಸುಜಯ್ ಶಾನ್ಭಾಗ್ ಮತ್ತು ನಮ್ಮ ಬನಂಜೆ ಗೋವಿಂದಾಚಾರ್ಯ ಪ್ರತಿಷ್ಠಾನ, ಈ 3 ಸಂಸ್ಥೆಗಳ ಜೊತೆಗೆ ಅನೇಕರು ಪ್ರಾಯೋಜಕರು ಇದರ ಹಿಂದೆ ಇದ್ದಾರೆ. ಅದರಲ್ಲಿ ಅನೇಕರ ಹೆಸರುಗಳನ್ನು ನಮ್ಮ ಶ್ರೀ ಎಂ.ಎ. ಸುಬ್ರಹ್ಮಣ್ಯ ಅವರು ಹೇಳಿದ್ದಾರೆ. ಈ ಎಲ್ಲರ ಬೆಂಬಲದಿಂದ ನಾವು ಈ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದೀವಿ. ಸುಬ್ರಹ್ಮಣ್ಯ ಹೇಳಿದ ಹಾಗೆ ಧಾರವಾಡ ಸಾರಸ್ವತ ನಗರ, ಇದು ಲಕ್ಷ್ಮೀ ನಗರ. ಆದರೆ ಇಲ್ಲಿ ಲಕ್ಷ್ಮಿಯ ಜೊತೆಗೆ ಸರಸ್ವತಿಯು ಬಂದು ಕೂಡಿದಾಳಲ್ಲ, ಇದೊಂದು ಸೋಜಿಗ. ಇದು ಇಂಥ ನೀವೆಲ್ಲ ಸಾರಸ್ವತ ಪುತ್ರರು ಇಲ್ಲಿ ಬಂದು ನೆರೆದಿದ್ದೀರಿ. ಇದನ್ನು ನೆರೆದಿರೋದಕ್ಕೆ ದೊಡ್ಡ ಆಕರ್ಷಣೆ ಆಚಾರ್ಯ ಬನಂಜಿಯವರು. ಆಚಾರ್ಯ ಬನಂಜಿಯವರ ಬಗ್ಗೆ ನಾನು ಹೇಳಬೇಕಾದೇನಿಲ್ಲ. 2 ವಿಷಯಗಳನ್ನು ತಮ್ಮ ಜೊತೆಗೆ ನಿವೇದನೆ ಮಾಡ್ಕೋಬೇಕು. ಬನಂಜಿಯವರು ಎಂಥ ಮಾನವೀಯವಾದ, ಮಾನನೀಯನಾದ ವ್ಯಕ್ತಿತ್ವವನ್ನು ಉಳ್ಳವರು ಅನ್ನೋದಕ್ಕೆ ನನ್ನ ಬದುಕಿನಲ್ಲಿ ಅವರು ಪ್ರವೇಶ ಮಾಡಿ ಹೆಚ್ಚು ಕಡಿಮೆ 40 ವರ್ಷಗಳು ಕಳೆದವು. ಅತಿ ಹೆಚ್ಚು ಗಾಢವಾಗಿ ನಾನು ಅವರಿಬ್ಬರು ಬೆರೆತದ್ದು ಕಳೆದ 2 ದಶಕಗಳ ಅವಧಿಯಲ್ಲಿ. ಚಂದನ ಧಾರಾವಾಹಿಗೆ 48 ಎಪಿಸೋಡ್ಗಳನ್ನು ಅವ್ರ ಜೊತೆಗೆ ಮಾಡಿಕೊಟ್ಟಂಥ ಒಂದು ಭಾಗ್ಯ ನನಗೆ ಸೇರಿದ್ದು. ಆಚಾರ್ಯ ಬನಂಜಿಯವರು 80ರ ಸಂಭ್ರಮವನ್ನು ನಾವು ಬೆಂಗಳೂರಲ್ಲಿ ಆಚರಣೆ ಮಾಡಿದಾಗ ಗೋವಿಂದಾಚಾರ್ಯ ಪ್ರತಿಷ್ಠಾನ ಆರಂಭ ಆಯಿತು. ಆರಂಭ ಆದಾಗ ನನಗೆ ಗೊತ್ತಿಲ್ಲದ ಹಾಗೆ ಅವರೇ ನಮ್ಮ ವೀಣಾ ಬನಂಜಿಗೆ ಮಲ್ಲೇಪುರಂ ಅವರನ್ನು ನೀನು ಅಧ್ಯಕ್ಷ ಮಾಡ್ಕೊ ಅಂಥೇಳಿ ನಾನು ಅಧ್ಯಕ್ಷ ಆಗಿರಬೇಕು ಅಂತ ಅವರು ಅಪ್ಪಣೆ ಮಾಡಿದ್ರು. ಅದನ್ನು ನಾನು ಏನು ನಿರಾಕರಿಸಲಾಗದೆ ಅದನ್ನು ಸ್ವೀಕಾರ ಮಾಡಿದೆ. ಆದರೆ ವೀಣಾ ಬನಂಜೆ ಇದರ ಹಿಂದಿರುವ ಮೂಲ ಪ್ರೇರಕ, ಅಂಥ ಬ್ರಹ್ಮವಾದಿನಿ ಈ ಕಾರ್ಯಕ್ರಮದ ಹಿಂದಿರುವ ಚಾಲಕ ಶಕ್ತಿ. ಇನ್ನೊಂದು ವಿಷಯ ಹೇಳಬೇಕು ಅಂದರೆ, ಆಚಾರ್ಯ ಬನಂಜಿಯವರು ಕನ್ನಡ, ಸಂಸ್ಕೃತ, ಇಂಗ್ಲೀಷ್ ಅನೇಕ ವಿಷಯಗಳಲ್ಲಿ ಅವರು ಪಾರಂಗತರು, ಪ್ರಾವೀಣ್ಯವನ್ನು ಪಡೆದವರು ಅನ್ನೋದು ಲೋಕ ವಿಶ್ರಿತವಾದ್ದು. ವಿಶೇಷವಾಗಿ ವೇದಗಳಿಗೆ ಭಾಷ್ಯಗಳನ್ನು ಬರೆದವರು ಭಾರತದಲ್ಲಿ ಆಧುನಿಕ ಸಂದರ್ಭದಲ್ಲಿ ಅರವಿಂದ ಮಹರ್ಷಿಗಳಿಗೆ ತುಂಬ ಬೇಕಾದವರು ಮತ್ತು ಅವ್ರ ಶಿಷ್ಯರಾದಂಥ ಟಿ.ವಿ. ಕಪಾಲಿ ಶಾಸ್ತ್ರಿಗಳು. ಕಾವ್ಯಕಂಠ ಗಣಪತಿ ಮುನಿಗಳ ಶಿಷ್ಯರು ಟಿ.ವಿ. ಕಪಾಲಿ ಶಾಸ್ತ್ರಿ. ಅವರು ವೇದಕ್ಕೆ ಸಿದ್ಧಾಂಜನ ಅಂಥೇಳಿ ಒಂದು ಭಾಷ್ಯವನ್ನು ಬರೆದರು. ಆ ಭಾಷ್ಯ ಬರೆದ ತರುವಾಯ ಆ ಮಟ್ಟದ ಮತ್ತು ವೇದ ಭಾಷ್ಯಕ್ಕೆ ಮತ್ತೊಬ್ಬ ಭಾಷೆ ಬರೆದವರು ಭಾರತದಲ್ಲಿ ಮತ್ತು ಕನ್ನಡದಲ್ಲಿ ಮತ್ತು ಕರ್ನಾಟಕದಲ್ಲಿ ಭಾಷ್ಯವನ್ನು ಬರೆದವರು ಆಚಾರ್ಯ ಬನಂಜೆ ಗೋವಿಂದಾಚಾರ್ಯರು. ಇದು ಬಹಳ ವಿಶೇಷವಾದ್ದು. ಅವರ ಭಾಷ್ಯ ಕ್ರಮವನ್ನು ಅವರು ಮಧ್ವರ ಭಾಷೆ ಏನಿದೆಯೋ ಅದರ ಹಿನ್ನೆಲೆ, ಸಿದ್ಧಾಂಜನ ಭಾಷ್ಯವನ್ನು ಬರೆದ ಕಪಾಲಿ ಶಾಸ್ತ್ರಿಗಳ ಹಿನ್ನೆಲೆಯಲ್ಲಿ ಅವರು ಅನೇಕ ಕೃತಿಗಳಿಗೆ, ಉದಾಹರಣೆಗೆ ಉಪನಿಷತ್ತುಗಳಿಗೆ
ಅನೇಕ ವೇದ ಸೂಕ್ತಗಳಿಗೆ ಚತುರ್ಥ ಸೂಕ್ತಾನಿ ಎನ್ನುವಂಥದ್ದು, ಅಸ್ಯ ವಾಮೀಯ ಸೂಕ್ತ, ಇಂಥ ಸೂಕ್ತಗಳಿಗೆಲ್ಲ ಅವರು ಭಾಷ್ಯವನ್ನು ಬರೆದರು. ಆ ಭಾಷೆ ಜೊತೆಗೆ ಅನೇಕ ಬೇರೆ ಬೇರೆ ಕೃತಿಗಳಿಗೆ ಅವರು ವ್ಯಾಖ್ಯಾನವನ್ನು ಸಂಸ್ಕೃತದಲ್ಲಿ ಬರೆದರು. ಒಂದು ಕಡೆ ಭಾಷ್ಯ, ಇನ್ನೊಂದು ಕಡೆ ವ್ಯಾಖ್ಯಾನ. ಹೀಗೆ ಸಂಸ್ಕೃತದಲ್ಲಿ ಎಷ್ಟು ಎತ್ತರದಲ್ಲಿ ಮತ್ತು ಅತ್ಯಂತ ಸುಂದರವಾದ ಮಧುರವಾದಂಥ ಸಂಸ್ಕೃತವನ್ನು ಅವರು ಬಳಸಿದ್ರು ಅಂತ ಹೇಳಿದ್ರೆ ಆ ಭಾಷೆಯನ್ನು ಓದೋದೇ ಒಂದು ಸಂತೋಷ. ನಮಗೆ ನಿರರ್ಗಳವಾಗಿ ಇಡೀ ಸಂಸ್ಕೃತವನ್ನು ಭಾಷೆ ಭಾಳ ಬಿಗಿಯಾದ್ದು, ಆದರೆ ಬಿಗಿಯಾದದ್ದು ನಮ್ಮ ಓದ್ತಾ ಇರೋ ಹಾಗೆ ನಮಗೆ ಮನವರಿಕೆ ಆಗೋನ್ನೋ ಹಾಗೆ ಬರಂಜಿಯವರು ಅದನ್ನು ಬರೆದರು. ವ್ಯಾಖ್ಯಾನದಲ್ಲಂತೂ ಮಾತ್ರ ಗದ್ಯ ವ್ಯಾಖ್ಯಾನ ತುಂಬ ಅತಿ ಸರಳವಾದ್ದು. ಅದನ್ನು ನಮ್ಮ ಶತಾವಧಾನಿ ಗಣೇಶ್ ಅವರು ಆಮೇಲೆ ನಿಮ್ಮ ಜೊತೆ ಮಾತಾಡ್ತಾರೆ, ತಿಳಿಸ್ಕೊಡ್ತಾರೆ. ಇಂಥ ಬರಂಜಿಯವರು ನಮಗೆ ಒಂದು ರೀತಿ ವಿಸ್ಮಯ, ಒಂದು ರೀತಿ ಬೆರಗು. ಅವರ ನೆನಪಿನ ಶಕ್ತಿ, ಆ ಸ್ಮೃತಿ ಶಕ್ತಿಗಂತೂ ನಾವು ಬೆಚ್ಚಿ ಬೆರಗಾಗಬೇಕು. ಅವರು ಯಾವ ವಿಷಯದಲ್ಲಾದರೂ ಒಂದು ಸಣ್ಣ ಚೀಟಿಯನ್ನು ಕೂಡ ಇಟ್ಕೊಳ್ಳದೇನೆ ಮಾತಾಡಿ ತಮ್ಮ 65 ವರ್ಷಗಳ ಕಾಲ ಇಡೀ ಕರ್ನಾಟಕದಾದ್ಯಂತ, ತಮಿಳುನಾಡು, ಈ ಕಡೆ ಆಂಧ್ರ ಪ್ರದೇಶ ಮತ್ತು ಹೊರದೇಶಗಳಲ್ಲಿ, ವಿದೇಶಗಳಲ್ಲಿ ಒಂದು ಸಣ್ಣ ಚೀಟಿ ಇಟ್ಕೊಳ್ಳದೇನೆ ತಮ್ಮ ಸ್ಮೃತಿ ಶಕ್ತಿಯ ಮೇಲೆಯೇ ಅದನ್ನು ಅನೇಕ ವಿಷಯಗಳನ್ನು ಅವರು ಮಂಡಿಸ್ತಾ ಇದ್ದ ಕ್ರಮವನ್ನು ನೋಡಿದ್ರೆ ತುಂಬ ವಿಸ್ಮಯವಾಗುತ್ತೆ. ಅಂಥ ಮಹಾಮನಿಷಿಯ ವಿಶ್ವಬರಂಜೆ 90 ನಾವು ಇವತ್ತು ಮಾಡಿಕೊಡ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ 3 ಜನ ಇದ್ದಾರೆ. ಆ 3 ನನಗೆ ತುಂಬ ಆಪ್ತರಾದವರು. ಒಬ್ಬೊಬ್ಬರು ಒಂದೊಂದು ಕ್ಷೇತ್ರಗಳಲ್ಲಿ ದಿಗ್ಧಂತಿಗಳು. ದಿಗ್ಧಂತಿ ಅಂತ ಬೇಕಾಗಿ ಬಳಸ್ತಾ ಇದ್ದೀನಿ ಇದನ್ನು. ವಿಶೇಷವಾಗಿ ನಮಗೆಲ್ಲರಿಗೂ ಸಂತೋಷ ಕೊಡ್ತಾ ಸಂಗತಿ ಏನು ಅಂದರೆ, ಈಗ ಭಾರತ ಸರ್ಕಾರ ಪದ್ಮ ಪ್ರಶಸ್ತಿಯನ್ನು ಘೋಷಣೆ ಮಾಡಿ ಅದರಲ್ಲಿ ಪದ್ಮಭೂಷಣಕ್ಕೆ ಪಾತ್ರರಾದವರು, ಅರ್ಹರಾದವರು, ಅದಕ್ಕೆ ಒಂದು ಬೆಲೆಯನ್ನು ತಂದುಕೊಟ್ಟಂಥವರು ಕರ್ನಾಟಕದ ಶತಾವಧಾನಿ ಡಾಕ್ಟರ್ ಗಣೇಶ್ ಅವರು. ಅವರಿಗೂ ನನಗೂ ಎಷ್ಟು ಒಲುಮೆ ಅಂತಂದರೆ, ಆ ಪ್ರೀತಿ ನಮಗೂ ಮತ್ತು ಗಣೇಶ್ ಮಾತ್ರ ಗೊತ್ತು. ನಮ್ಮ ಮನೆಗೆ ಬಂದು ತಿಂಡಿ ತಿಂದು ನನಗೆ ಪುಸ್ತಕಗಳನ್ನು ಕೊಟ್ಟು, ಆ ಪುಸ್ತಕಗಳಲ್ಲಿ ನನ್ನ ಬಗ್ಗೆ ಅತ್ಯಂತ ಪ್ರೀತಿಯ ಮೆಚ್ಚುಗೆಯ ಮಾತುಗಳನ್ನು ಬರೆದಂಥವರು. ನಾನು ಅನೇಕ ಬರವಣಿಗೆಯ ಹಿಂದೆ ಬರೆಯುವಾಗ ನನ್ನ ಕಣ್ಮುಂದೆ ಅನೇಕ ಸರಿ ಗಣೇಶ್ ಅವರು ಇರ್ತಿದ್ರು. ಹೀಗೆ ನನ್ನ ಮತ್ತು ಅವರ ಸಂಬಂಧ ತುಂಬ ದೊಡ್ಡದು, ವಿಶಾಲವಾದ, ಆತ್ಮೀಯವಾದದ್ದು. ಶತಾವಧಾನಿ ಗಣೇಶ್ ಅವರ ಬಗ್ಗೆ ಏನು ಹೇಳಬೇಕು? ಅವ್ರನ್ನ ಪರಿಚಯ ಮಾಡಿಕೊಡೋದು ಅಂದರೆ ಸೂರ್ಯನನ್ನು ಪರಿಚಯ ಮಾಡಿಕೊಟ್ಟಷ್ಟೇ ಆಗ್ತದೆ. ನಿಜವಾಗ್ಲೂ ಹೇಳೋದಾದರೆ ಬನಂಜೆ, ಸಾಕ್ರು ರಾಮಚಂದ್ರಾಯರು, ಆ ಇಬ್ಬರು ಮಹನೀಯರನ್ನು ನಾನು ಸಾಕ್ಷಾತ್ತಾಗಿ ಕಂಡವನು, ಅವ್ರ ಜೊತೆಗೆ ಇದ್ದವನು, ಅವ್ರ ಜೊತೆಗೆ ಹಲವಾರು ವರ್ಷಗಳ ಕಾಲ ಒಡನಾಟ ಮಾಡಿದವನು. ಅವರಿಬ್ಬರು ತರುವಾಯ ನನಗೆ ಇನ್ನೊಬ್ಬರು ನನ್ನ ಮನಸ್ಸಿಗೆ ಬಂದರೆ ಅದು ಶತಾವಧಾನಿ ಗಣೇಶ್ ಒಬ್ಬರು. ಬನಂಜೆಯ ತರುವಾಯ ಅದೇ ಮಟ್ಟದ ಸಾಕ್ರು ರಾಮಚಂದ್ರಾಯರ ವಿಶಾಲವಾದಂಥ ಅನೇಕ ಶಾಸ್ತ್ರ ವಿಷಯಗಳಲ್ಲಿ, ಕಲಾ ವಿಷಯಗಳಲ್ಲಿ ಅವರಿಗಿದ್ದ ಪ್ರಾವೀಣ್ಯ ಏನಿದೆಯೋ ಅದರಷ್ಟರ ಸಮಷ್ಟಿ ಸಾರಭೂತವಾಗಿ ನಿಂತಿರೋರು ಪದ್ಮಭೂಷಣ ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅವರು. ಅವರಿಗೆ ಈ 2 ಸಂಸ್ಥೆಗಳ ಪರವಾಗಿ, ಎಲ್ಲ ಪ್ರಾಯೋಜಕರ ಪರವಾಗಿ ನಾನು ಅತ್ಯಂತ ಹೃದಯಪೂರ್ವಕವಾಗಿ ಅವರನ್ನು ಸ್ವಾಗತವನ್ನು ಬಯಸ್ತೇನೆ. ವಿಜ್ಞಾನದಲ್ಲಿ ತುಂಬ ಕೆಲಸ ಮಾಡಿದವರು ಸುರೇಶ್ ಕುಲಕರ್ಣಿಯವರು. ವಿಜ್ಞಾನ ಅಂದರೆ ನನಗೂ ಅವ್ರಿಗಿಬ್ಬರಿಗೂ ವಿಜ್ಞಾನ ಸಂಗಾತಿ ಅಂತ ಹೇಳಿ ಒಂದು ಪತ್ರಿಕೆ ಬರ್ತಾ ಇತ್ತು. ಆಗ ಅದರ ಮಂಡಳಿಯಲ್ಲಿ ಅವರು ಇದ್ದರು. ಪ್ರತಿ ತಿಂಗಳು ನನ್ನ ಜೊತೆ ಬಂದು ಕೂತ್ಕೊಂಡು ಮಾತಾಡೋರು. ಕನ್ನಡ ವಿಶ್ವವಿದ್ಯಾಲಯದಲ್ಲಿ ನನ್ನ ಮತ್ತು ಅವರ ಸಂಬಂಧ ಬೆಳೀತು. ಮುಂದೆ ಬೆಂಗಳೂರಿನಲ್ಲಿ ಬೇರೆ ಬೇರೆ ಕಡೆ ನಾವೆಲ್ಲ ಇಬ್ಬರು ಒಟ್ಟಿಗೆ ಸೇರಿ ಅನೇಕ ಉಪನ್ಯಾಸಗಳನ್ನು ನಾವು ಮಾಡಿದ್ದುಂಟು. ಅವರು ಒಳ್ಳೆ ಕಲಾವಿದರು. ವಿಶೇಷವಾಗಿ ಬೇಂದ್ರೆಯನ್ನೇ ಅವರು ಸ್ವಾಹ ಮಾಡಿಕೊಂಡವರು ಅಂತ ಹೇಳಬೇಕು ಅವ್ರಿಗೆ. ನಾನು ಈಗ ತಾನೇ ಹೇಳ್ತಾ ಇದ್ದೆ, ಬೇಂದ್ರೆ ಮತ್ತಿನಲ್ಲಿ ಸದಾ ಇರೋರು ಅಂತ. ಕೆಲವರು ಕುಡಿದ ಮತ್ತಿನಲ್ಲಿ ಇರ್ತಾರೆ, ಆದರೆ ಬೇಂದ್ರೆ ಮತ್ತಿನಲ್ಲಿ ಅವರು ಸದಾ ಇರ್ತಾರೆ. ಸುರೇಶ್ ಕುಲಕರ್ಣಿ ಅಂತ ಸುರೇಶ್ ಕುಲಕರ್ಣಿ ಇವತ್ತು ಬೇಂದ್ರೆ ಮತ್ತು ಬನಂಜೆ ಬಗ್ಗೆ ಆ ಇಬ್ಬರ ಸಂಬಂಧವನ್ನು ಕುರಿತು ಅವರು ಮಾತಾಡೋಕೆ ಬಂದಿದ್ದಾರೆ. ಬೇಂದ್ರೆ ಮತ್ತು ಬನಂಜೆ ಬಗ್ಗೆ ಮಾತಾಡಬೇಕು ಅಂತಂದರೆ ಇನ್ಯಾರು ಸಿಗ್ತಾರೆ ನಮಗೆ? ಧಾರವಾಡದ
ಸುರೇಶ್ ಕುಲಕರ್ಣಿಯವರು ನಮ್ಗೆ ಸಿಗ್ತಾರೆ. ಇವತ್ತು ಅವರು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರು ಬೇಂದ್ರೆ ಮತ್ತು ಬನಂಜೆ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಈ ಮೂರು ಸಂಸ್ಥೆಗಳ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ನಾನು ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಗಂಗಾವತಿ ಪ್ರಾಣೇಶ್ ಅಂದರೆ ಅದು ತಕ್ಷಣವೇ ಎಲ್ಲರೂ ಮುಖವೂ ಅರಳುತ್ತೆ. ಮುಖವನ್ನು ಅರಳಿಸೋದಿದೆಯಲ್ಲ, ನಗು ತರೋದಿದೆಯಲ್ಲ, ಅದು ಅಸ್ಖಲಿತವಾಗಿ ಹಾಗೆ ನಗು ಬಂದ್ಬಿಡೋದಿದೆಯಲ್ಲ. ಗಂಗಾವತಿ ಪ್ರಾಣೇಶನ್ ನೋಡಿದ್ರೆ ಸ್ವಲ್ಪ ನಗು ಬರುತ್ತೆ, ಸ್ವಲ್ಪ ಗಾಂಭೀರ್ಯ ಇರೋನು ಅವ್ರ ಮುಖ ನೋಡಿದ ತಕ್ಷಣ ನಗುಬೇಕು ಅಂತ ಅನ್ಸುತ್ತೆ. ತನಗೆ ತಾನೇ ಹೂ ನಗೆ ಬರುತ್ತೆ ಅದರೊಳಗೆ. ಅದನ್ನಲ್ಲಿ ನಗುನಲ್ಲಿ ಅನೇಕ ಇದೆ, ಸ್ಮಿತ, ಹಸಿತ, ವಿಹಸಿತ, ಈ ರೀತಿ ಅನೇಕ ಪ್ರಕಾರಗಳಿವೆ. ಅದರಲ್ಲಿ ಅವರು ಒಳ್ಳೆ ಸ್ಮಿತ, ತುಂಬ ಚೆನ್ನಾಗಿ ಅವರು ನಗೆ ಮಾತಿನ ಮೂಲಕ ಬೇಕಾದಷ್ಟು ಅರಳಿಸಬಲ್ಲಂಥವ್ರು. ಅವರು ಈಗ ನಾನು ಕಂಡ ಬನಂಜಿ ಅಂತ ಹೇಳಿ ಅವರು ಮಾತಾಡ್ತಾ ಇದ್ದಾರೆ. ಗಂಗಾವತಿ ಪ್ರಾಣೇಶ್ ಬಗ್ಗೆ ನಾನೇನು ಹೆಚ್ಚು ಹೇಳಬೇಕಾಗಿಲ್ಲ. ಅವರು ಒಂದು ಜಾಗದಲ್ಲಿ ನಿಂತ್ಕೊಳ್ಳಲ್ಲ. 365 ದಿನ ಕೂಡ 365 ಸ್ಥಳಗಳಲ್ಲಿ ಇರ್ತಾರೆ. ಒಂದೊಂದು ಜಾಗ ಇಡೀ ವರ್ಷದಲ್ಲಿ ಅವರು ಮನೆಯಲ್ಲಿ ಇರೋದೇ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಆಕಸ್ಮಿಕ ಒಂದು ಸರಿ ಹಂಗೆ ಹೋಗಿ ಈಗ ವಾಪಸ್ ಬರ್ಬೋದು. 365 ದಿನ ನಗೆ ಕೂಟಗಳಲ್ಲಿ, ನಗೆಯ ಹಬ್ಬದಲ್ಲಿ ನಮ್ಮನ್ನೆಲ್ಲ ನಗಿಸ್ತಾ, ಸಂತೋಷಗೊಳಿಸ್ತಾ, ಜೀವನದಲ್ಲಿ ಒಂದು ನಗೆಯ ಪ್ರಾಮುಖ್ಯತೆ ಎಷ್ಟು ದೊಡ್ಡದು ಅಂತ ಹೇಳ್ತಾ, ಅದರ ಜೊತೆಗೆ ಒಂದು ನೈತಿಕವಾದ ಸಂಸ್ಕಾರವಾದಂಥ ಅನೇಕ ವಿಷಯಗಳನ್ನು ತೋರ್ಪಡಿಸ್ತಿರೋರು ಗಂಗಾವತಿ ಪ್ರಾಣೇಶ್ ಅವರು. ಅವರನ್ನು ನಿಮ್ಮೆಲ್ಲರ ಪರವಾಗಿ, ಈ ಮೂರು ಸಂಸ್ಥೆಗಳ ಪರವಾಗಿ ನಾನು ಅತ್ಯಂತ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಈ ದಿನ ಇಬ್ಬರು, ಶ್ರೀಮತಿ ಕವಿತಾ ಉಡುಪ ಮತ್ತು ಶ್ರೀಮತಿ ಸುಮಾ ಶಾಸ್ತ್ರಿ, ಇಬ್ಬರೂ ಕೂಡ ಬನಂಜಿಯವರ ಹಾಡುಗಳನ್ನು ಹಾಡಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಹಾರೈಕೆ ಅವರಿಗಿರಲಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ತಾ, ಈ ದಿನ ಈ ಕಾರ್ಯಕ್ರಮ ಮುಗಿದ ಮೇಲೆ ನೃತ್ಯ ಇದೆ. ಅದು ಬನಂಜೆ ಗೋವಿಂದಾಚಾರ್ಯ ಪ್ರವಚನಗಳನ್ನು ಆಧಾರ ಮಾಡಿಕೊಂಡಂಥ ಒಂದು ನೃತ್ಯ ರೂಪಕ, ಅದು ಚಿಂತನ ರಾಮಾಯಣ. ಚಿಂತನ ರಾಮಾಯಣ ಅನ್ನೋದು ಒಂದು ವಿಶಿಷ್ಟವಾದ್ದು. ಈ ರೂಪಕವನ್ನು ಮಾಡ್ತಿರೋರು ಕಲಾ ಸುಜಯ್ ಹುಬ್ಬಳ್ಳಿ. ಅವರ ಇಡೀ ತಂಡಕ್ಕೆ, ವಿಶೇಷವಾಗಿ ಆ ಕಲಾ ಸುಜಯ್ ಶಾನ್ಭಾಗ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತೇನೆ. ಈ ದಿನ ಈ ಸಭೆಯಲ್ಲಿ ತುಂಬ ಹಿರಿಯರಿದ್ದಾರೆ, ತುಂಬ ದೊಡ್ಡವರಿದ್ದಾರೆ, ಗಣ್ಯಮಾನ್ಯರಿದ್ದಾರೆ. ಒಬ್ಬೊಬ್ಬರ ಹೆಸರು ಹೇಳೋದು ನಾನು ಹೇಳೋಕ್ಕೆ ಸಾಧ್ಯ ಇಲ್ಲ. ಆದರೆ ಇದರ ಎಲ್ಲರನ್ನೂ ಒಟ್ಟುಗೂಡಿಸಿ ಈ ರೂಪದಲ್ಲಿ ತಂದು ಇಂಥದೊಂದು ದಿವ್ಯ ಸಭೆಯನ್ನು, ಒಂದು ಮಂಗಳಮಯ ಸಭೆಯನ್ನು ಆಗು ಮಾಡಿಕೊಟ್ಟಂಥವರು ಸಾಹಿತ್ಯ ಪ್ರಕಾಶನದ ಒಡೆಯರಾದ ನನ್ನ ಸನ್ಮಿತ್ರ ಎಂ.ಎ. ಸುಬ್ರಹ್ಮಣ್ಯ. ಅವ್ರನ್ನ ಸ್ವಾಗತಿಸಲ್ಲ, ಆತನ ಮುಂದಾಳತ್ವದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಬನಂಜೆ ಗೋವಿಂದಾಚಾರ್ಯರ ಆ ದಿವ್ಯಾತ್ಮ ನಮ್ಮ ಜೊತೆಯೆಲ್ಲ ಇದ್ದೇ ಇದೆ. ಸದಾ ಅವರು ತಿಳ್ಕೊಂಡಿದ್ದಾರೆ ಅಂತ, ದೇಹ ಬಿಟ್ಟಿದ್ದಾರೆ ಅಂತ ಅಂದ್ಕೊಳ್ಳಲ್ಲ. ನಮ್ಮ ಮನಸ್ಸಿನಲ್ಲಿ, ಅವರ ಪುಸ್ತಕಗಳಲ್ಲಿ, ಅವರವರ ಓದಿನಲ್ಲಿ ಸದಾ ನಮ್ಮ ಜೊತೆಗೆ ಬನಂಜೆ ಇರ್ತಾರೆ. ಈ ದಿನವೂ ಕೂಡ ನಮ್ಮೆಲ್ಲರ ಜೊತೆಗೆ ಮೂರ್ತಿವಂತರಾಗಿರುವ ಆ ಮಹಾಮನೀಷಿ, ವಿದ್ಯಾವಾಚಸ್ಪತಿ, ಪದ್ಮಶ್ರೀ ಡಾಕ್ಟರ್ ಬನಂಜೆ ಗೋವಿಂದಾಚಾರ್ಯರ ಸ್ಮರಣೆಯನ್ನು ಮಾಡಿಕೊಳ್ಳೋಣ, ಅವರ ಆರಾಧನೆ ಮಾಡ್ತಾ ಈ ಮೂವರು ಬನಂಜೆಯವರ ಬಗ್ಗೆ ಮಾತಾಡೋದನ್ನು ನಾವು ಕೇಳೋಣ. ಕೇಳಿ ಪುನೀತರಾಗೋಣ, ಧನ್ಯರಾಗೋಣ, ಮಾನ್ಯರಾಗೋಣ. ಮತ್ತೊಮ್ಮೆ ಎಲ್ಲರಿಗೂ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ.